ಮುಖ್ಯಮಂತ್ರಿಗಳ ಆಗಮನ ಆಗಿದೆ. ಕೆಲವೇ ಸೆಕೆಂಡ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣವನ್ನು ಆರಂಭ ಮಾಡಲಿದ್ದಾರೆ. ಆ ಬಜೆಟ್ ಪ್ರತಿಯನ್ನ ಅವರು ಪ್ರದರ್ಶಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಷ್ಟು ಹೊತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ನೀಡುವಂತಹ ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಯಾವ ಹೊಸ ಘೋಷಣೆಗಳು ಆಗಿದೆ, ಆರ್ಥಿಕ ಶಿಸ್ತನ್ನ ಕಾಪಾಡೋದಕ್ಕೆ, ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು ಏನು, ಅದೆಲ್ಲವೂ ಕೂಡ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ತಮ್ಮ 17ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡ್ತಾ ಇರೋದು. ಆ ಬಜೆಟ್ ಮಂಡನೆಗೂ ಮುಂಚೆ ಒಂದು ಸಣ್ಣ ರಿಯಾಕ್ಷನ್ ವೆಂಕಟ್ ಸರ್ ಇಂದ. ಈಗ ಅವರು ಉಲ್ಲೇಖ ಮಾಡಿದ್ರು, ಇಳುವರಿಯ ಮೇಲೆ ಫೋಕಸ್ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿ. ಇಳುವರಿಯ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ಏನಾಗಬೇಕು, ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಪ್ರಮುಖವಾಗಿ ಇಳುವರಿ ಹೆಚ್ಚಾಗಬೇಕಂದ್ರೆ ನಮಗೆ ತಂತ್ರಜ್ಞಾನ ಬೇಕು. ಅಂತಾರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನ, ನಮಗೆ ಲೋಕಲ್ಗೆ ಸೂಟ್ ಆಗುವಂಥ ತಂತ್ರಜ್ಞಾನ. ಲೇಬರ್ ಎಷ್ಟು ಕಾಸ್ಟ್ಲಿ ಆಗಿದೆ, ಹಳ್ಳಿನಲ್ಲಿ ಲೇಬರ್ ಸ್ಕೇರ್ಸಿಟಿ ಎಷ್ಟು ಬಿಟ್ಟು ಬಂದುಬಿಡ್ತಾರೆ. ಹೆಂಗೆ ನೀವು ಇಳುವರಿ ಮೆಕನೈಸೇಷನ್ ಆಗಬೇಕು. ನಾವು 85% ರೈತರದು ಸಣ್ಣ ಮತ್ತು ಅತಿ ಸಣ್ಣ ರೈತರು 2 ಹೆಕ್ಟೇರ್ಗಿಂತ ಕಡಿಮೆಯವರು ಮೆಕನೈಸೇಷನ್ ಮಾಡೋಕ್ಕೆ ಕಷ್ಟ ಇದೆ. ತಾವು ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಳುವರಿ ಜಾಸ್ತಿ ಇದೆ, ಅಲ್ಲಿ ಏಕರೇಜು ಇದೆ. ನಮ್ಮದೇ ಆದಂಥ ಪ್ರಾಬ್ಲಮ್ಸ್ ಇದೆ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಬಗ್ಗೆ. ಬಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗೆ ನಾವು ಒತ್ತು ಕೊಡಬೇಕಾಗಿದೆ. ಅದಕ್ಕೆ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾನಿಲಯಗಳು ಮತ್ತು ಖಾಸಗಿ ಕ್ಷೇತ್ರ ಒಟ್ಟಿಗೆ ಕೈ ಜೋಡಿಸಿ ಈ ಗುಣಮಟ್ಟ ಆಫ್ಟರ್ ಪ್ರೊಡಕ್ಷನ್, ಇವಾಗ ಪ್ರಾಬ್ಲಮ್ ಪ್ಲೆಂಟಿ ಆಗಿಬಿಟ್ಟಿದೆ. ಹೆಚ್ಚಿಗೆ ಬೆಳೆದು ಬಾಳೆಹಣ್ಣು ನಿನ್ನೆ ₹3 ₹4 1 kg ರೈತರಿಗೆ. ನಾನು ನಿನ್ನೆ ಕತೆ ಹೇಳ್ತಾ ಇದ್ದೀನಿ ಮೇಡಮ್. ಹೆಂಗೆ ನೀವು ಇಳುವರಿ ಜಾಸ್ತಿ ಮಾಡ್ತೀರಿ ಸರ್? ₹4 per kg. ನಾವು ಇಲ್ಲಿ ₹30 ಕೊಡ್ತೀವಿ. ಪಚ್ಚಬಾಲೆ G9 ನಾನು ಹೇಳ್ತಾರೆ ₹3 ಟು ದಿ ಫಾರ್ಮರ್ ಎಸ್ಟರ್ಡೇ. ಇವತ್ತು ₹30. ಈ ಸಪ್ಲೈ ಚೈನ್, ವ್ಯಾಲ್ಯೂ ಚೈನಲ್ಲಿ ಒತ್ತು ಕೊಡಬೇಕು. ಖಾಸಗಿ ಬಂಡವಾಳವನ್ನು ನಾವು ಎನ್ಕರೇಜ್ ಮಾಡಬೇಕು. ಈ ದಿಕ್ಕಿನಲ್ಲಿ ಕೈ ಹಾಕಿದರೆ ಇಳುವರಿನೂ ಬರುತ್ತೆ, ಗುಣಮಟ್ಟನೂ ಕಾಪಾಡೋಕ್ಕಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿಗೇನು ಅನುಕೂಲ ಆಗುತ್ತೆ. ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟು ಸೈನ್ ಮಾಡಿದ ತಕ್ಷಣ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ, ಆಮೇಲೆ ಕೃಷ್ಣರಾಜ್ ಸರ್ ಹೇಳ್ತಾ ಇದ್ರು ಆಲ್ಕೋಹಾಲು ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಫ್ರೀ ಟ್ರೇಡ್ ಅಗ್ರಿಮೆಂಟ್ UK ಇಂದ ನಾವು ಮಾಡ್ಕೊಂಡಿದ್ದೀವಿ. ಅಲ್ಲಿ ಸ್ಕಾಚು ಟ್ಯಾಕ್ಸ್ ರೆಡ್ಯೂಸ್ ಮಾಡಿದ್ರೆ ನಮ್ಮ ಮಿಡ್ಲ್ ಕ್ಲಾಸ್ ಎಬೋ ಇರೋರು ಯಾರು ಇಂಡಿಯನ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಲ್ಲ. ಬ್ಲ್ಯಾಕ್ ಲೇಬಲ್ಲು, ಗ್ರೀನ್ ಇದಕ್ಕೆ ಹೋಗ್ತಾರೆ. ನೀವು ಇದು ಪೈಪೋಟಿ ಯಾರ ಜೊತೆ ನಮ್ಮದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುತ್ತೆ. ಸೊ ಈ ದಿಕ್ಕಿನಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಕೃಷಿಯಲ್ಲಿ ತರಬೇಕಾಗಿದೆ. ಸೆಕೆಂಡ್ರಿ ಅಗ್ರಿಕಲ್ಚರ್, ಉತ್ಪಾದನೆ ನಂತರ ಏನು ಅನ್ನೋದನ್ನು ಒಂದು ಪ್ರತ್ಯೇಕವಾದ ಯೋಜನೆಗಳನ್ನು ಹಾಕ್ಕೊಂಡ್ರೆ ಮಾತ್ರ ಕೃಷಿ ಉಳಿತದೆ. ಇಲ್ಲಾಂದರೆ ಕೃಷಿ ನಶಿಸಿ ಹೋಗುವಂಥ ಪರಿಸ್ಥಿತಿಯಲ್ಲಿದೆ. ಅಂತ ನಾವು ಫುಡ್ ಗ್ರೈನ್ಸ್ ಇಂಪೋರ್ಟ್ ಮಾಡ್ಕೋಬೇಕು ಅಂದರೆ ನಮ್ಮ ಭಾರತ ದೇಶದ ಬಡ್ಜೆಟ್ ಎಲ್ಲ ಹಾಕಿದ್ರೂ ನಾವು ಇಂಡಿಯನ್ ಫುಡ್ ರಿಕ್ವೈರ್ಮೆಂಟ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೆಲ್ಫ್ ಸಫಿಷಿಯನ್ಸಿ ನಾವು ಇರಬೇಕು ಅಂದರೆ ಇದೀವಿ ಅಟ್ ದಿ ಕಾಸ್ಟ್ ಆಫ್ ಫಾರ್ಮರ್ಸ್. ರೈಟ್. ಕೃಷ್ಣರಾಜ್ ಸರ್ ಹೇಳ್ಬಿಡಿ ಸರ್, ಪಟ್ ಅಂತ ಹೇಳ್ಬಿಡಿ ಸರ್. ಈಗ ಪ್ರತಿಯೊಂದು ಕ್ಷಣ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ವರ್ಕ್ ಆಗ್ತಾ ಇರ್ತದೆ. ಅಂದರೆ ಹೊಸತನ ಬರ್ತಾ ಇರ್ತದೆ, ಹಳೇದು ಸತ್ತೋಗ್ತಾ ಇರ್ತದೆ, ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅದರಿಂದ ಡಿಸ್ಟ್ರಕ್ಷನ್, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಏನಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.